ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವು ಇಂಟರ್ನೆಟ್ನಲ್ಲಿ ವೆಬ್ಸೈಟ್ ಓಪನ್ ಮಾಡುವಾಗ .com ಅಥವಾ .in ಅಂತ ನೋಡಿರ್ತೀರಾ ಅಲ್ವಾ? ಆದರೆ ಕೇವಲ 2 ಅಕ್ಷರದ ಒಂದು ಡೊಮೈನ್ ಹೆಸರು ಇಷ್ಟೊಂದು ಹಣ ತಂದುಕೊಡುತ್ತೆ ಅಂತ ಯಾರು ಗೆಸ್ ಮಾಡಿರಲ್ಲ. ಇವತ್ತು ನಾವು ಮಾತಾಡ್ತಿರೋದು AI.com ಬಗ್ಗೆ. ಹೌದು, ಬರೀ 2 ಅಕ್ಷರ. ಈ ಹೆಸರನ್ನ ಮಾರಾಟ ಮಾಡಿ ಒಬ್ಬ ವ್ಯಕ್ತಿ ಬರೋಬ್ಬರಿ 630 ಕೋಟಿ ರೂಪಾಯಿ ಅಂದ್ರೆ $70 ಮಿಲಿಯನ್ ಸಂಪಾದನೆ ಮಾಡಿದ್ದಾರೆ. ಇದು ಇಡೀ ಇಂಟರ್ನೆಟ್ ಹಿಸ್ಟರಿಯಲ್ಲೇ ಬಿಗ್ಗೆಸ್ಟ್ ಡೊಮೈನ್ ಡೀಲ್ ಅಂತಾನೆ ಹೇಳ್ಬೋದು. ನೀವು ನಂಬಲ್ಲ, ಈ ವ್ಯಕ್ತಿ ಇದನ್ನ ಖರೀದಿಸಿದ್ದು ಕೇವಲ ತನ್ನ ಹೆಸರಿನ ಇನಿಷಿಯಲ್ಸ್ಗೆ ಮ್ಯಾಚ್ ಆಗುತ್ತೆ ಅಂತ. ಇನ್ನು ಈ AI.com ಡೊಮೈನ್ ಅನ್ನ 630 ಕೋಟಿಗೆ ಮಾರಿದ ಆ ಅದೃಷ್ಟವಂತ ವ್ಯಕ್ತಿ ಯಾರು? ಇಷ್ಟೊಂದು ಭಾರಿ ಮೊತ್ತಕ್ಕೆ ಈ ಹೆಸರನ್ನ ಖರೀದಿ ಮಾಡಿದ ಆ ಕುಬೇರ ಕಂಪನಿ ಯಾವುದು? ಕೇವಲ 2 ಅಕ್ಷರದ ಒಂದು ವೆಬ್ ಅಡ್ರೆಸ್ಗೆ ಇಷ್ಟೊಂದು ವ್ಯಾಲ್ಯೂ ಯಾಕೆ ಬಂತು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಈ ಅತಿ ದೊಡ್ಡ ಡೀಲ್ ಮಾಡಿದ್ದ ವ್ಯಕ್ತಿಯ ಹೆಸರು ಆರ್ಸಿಯಾನ್ ಇಸ್ಮಾಯಿಲ್. ಇವರು ಮಲೇಷ್ಯಾದ ಒಬ್ಬ ಟೆಕ್ ಎಂಟರ್ಪ್ರೆನರ್, ಅಂದ್ರೆ ಸಾಫ್ಟ್ವೇರ್ ಮತ್ತು ಇಂಟರ್ನೆಟ್ ಲೋಕದಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಿರೋರು. ಆರ್ಸಿಯಾನ್ ಅವರು ಈ AI.com ಹೆಸರನ್ನ ಮೊದಲ ಬಾರಿಗೆ ಖರೀದಿಸಿದ್ದು ಬರೋಬ್ಬರಿ 30 ವರ್ಷಗಳ ಹಿಂದೆ, ಅಂದ್ರೆ 1993ರಲ್ಲಿ ಅನ್ನೋ ಸುದ್ದಿ ಇತ್ತು. ಆದರೆ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಇವರು ಇದನ್ನ 2021ರಲ್ಲಿ ಇನ್ವೆಸ್ಟ್ಮೆಂಟ್ ತರಹ ತಗೊಂಡಿದ್ರು. ಆಶ್ಚರ್ಯ ಪಡೋ ವಿಷಯ ಅಂದ್ರೆ ಇವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಏನೋ ದೊಡ್ಡ ಪ್ಲಾನ್ ಇತ್ತು ಅಂತ ಅಲ್ಲ, ಬದಲಿಗೆ ಇವರ ಹೆಸರಿನ ಇನಿಷಿಯಲ್ಸ್ AI ಗೆ ಮ್ಯಾಚ್ ಆಗುತ್ತೆ ಅಂತ ಈ ಡೊಮೈನ್ ಮೇಲೆ ಕಣ್ಣು ಹಾಕಿದ್ರು. ಇವತ್ತು ಈ ಸಣ್ಣ ಇನಿಷಿಯಲ್ಸ್ ಇವರನ್ನ ಕೋಟ್ಯಾಧಿಪತಿ ಮಾಡಿಬಿಟ್ಟಿದೆ ಅಂದ್ರೆ ನೀವು ನಂಬಲೇಬೇಕು. ಇಂಟರ್ನೆಟ್ ಪ್ರಪಂಚದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಡಿಸಿಷನ್ ತಗೊಂಡ್ರೆ ಲಕ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಇವರು ಇಷ್ಟು ವರ್ಷ ಈ ಹೆಸರನ್ನ ಯಾರಿಗೂ ಬಿಟ್ಕೊಡದೆ ಕಾಪಾಡಿಕೊಂಡು ಬಂದಿದ್ದೆ ಇವತ್ತಿನ ಈ ದೊಡ್ಡ ಮಟ್ಟದ ಲಾಭಕ್ಕೆ ಮೇನ್ ರೀಸನ್ ಅಂತ ಹೇಳ್ಬೋದು. ನಿಜವಾಗಿಯೂ ಆರ್ಸಿಯಾನ್ ಅವರ ಈ ವಿಷನ್ ಮತ್ತು ಪೇಷನ್ಸ್ ನೋಡಿ ನಾವೆಲ್ಲ ಕಲಿಯೋದು ತುಂಬಾ ಇದೆ ಅನ್ಸುತ್ತೆ. ಸ್ನೇಹಿತರೆ, ಬರೀ 2 ಅಕ್ಷರಕ್ಕೆ ಇಷ್ಟೊಂದು ರೇಟ್ ಯಾಕೆ ಅಂತ ನೀವು ಕೇಳ್ಬೋದು. ಸಿಂಪಲ್ ಲಾಜಿಕ್. ಇಂಟರ್ನೆಟ್ ಜಗತ್ನಲ್ಲಿ AI ಅನ್ನೋದು ಈಗಿನ ಕಾಲದ ಗೋಲ್ಡ್ ಇದ್ದ ಹಾಗೆ. ಯಾರು ಬೇಕಾದ್ರೂ ಈಸಿಯಾಗಿ ನೆನಪಿಟ್ಟುಕೊಳ್ಳೋ ಅಂತ ಹೆಸರು. ಇಡೀ ಪ್ರಪಂಚದಲ್ಲಿರೋದು ಕೇವಲ 676 2letter.com ಡೊಮೈನ್ಗಳು ಮಾತ್ರ. ಅದರಲ್ಲಿ ಈ AI ಅನ್ನೋದು ಮೋಸ್ಟ್ ಪವರ್ಫುಲ್ ಕೀವರ್ಡ್ ಅಲ್ವಾ? ಇವತ್ತು ನೀವು ChatGPT ಅಥವಾ ಗೂಗಲ್ ಜೆಮಿನಿ ಅಂತ ಸರ್ಚ್ ಮಾಡೋ ಬದಲು ನೇರವಾಗಿ AI.com ಅಂತ ಟೈಪ್ ಮಾಡಿದ್ರೆ ಸಾಕು, ಆ ಪವರ್ ಈ ಹೆಸರಿಗಿದೆ. ಈ ಡೊಮೈನ್ ಹಿಂದೆ ದೊಡ್ಡ ದೊಡ್ಡ ಕಂಪನಿಗಳಾದ OpenAI ಮತ್ತು ಎಲಾನ್ ಮಸ್ಕ್ ಕೂಡ ಕಣ್ಣು ಹಾಕಿದ್ರು ಅಂತ ಗಾಳಿ ಸುದ್ದಿ ಇದೆ. ದೊಡ್ಡ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಕೆ ಇಂತಹ ಯೂನಿಕ್ ಅಡ್ರೆಸ್ ಇದ್ರೆ ಅದಕ್ಕೆ ಸಿಗೋ ವ್ಯಾಲ್ಯೂ ಮತ್ತು ಟ್ರಾಫಿಕ್ ನೆಕ್ಸ್ಟ್ ಲೆವೆಲ್ ನಲ್ಲಿ ಇರುತ್ತೆ. ಮಾರ್ಕೆಟಿಂಗ್ ದೃಷ್ಟಿಯಿಂದ ನೋಡಿದ್ರೆ ಈ 630 ಕೋಟಿ ರೂಪಾಯಿ ದೊಡ್ಡ ಅಮೌಂಟ್ ಅನ್ಸಿದ್ರು, ಲಾಂಗ್ ಟರ್ಮ್ ನಲ್ಲಿ ಇದು ಸಾವಿರಾರು ಕೋಟಿ ಲಾಭ ತಂದು ಕೊಡೋ ಚಾನ್ಸ್ ಇದೆ. ಅದಕ್ಕೆ ಹೇಳೋದು, ಡಿಜಿಟಲ್ ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ ಮಾಡೋದು ಯಾವತ್ತೂ ವೇಸ್ಟ್ ಆಗಲ್ಲ ಅಂತ. ಸ್ನೇಹಿತರೆ, ಈ AI.com ಡೊಮೈನ್ ಅನ್ನೋದು ಇವತ್ತು ನಿನ್ನೆ ಹುಟ್ಟಿದ್ದಲ್ಲ. ಇದರ ಹಿಸ್ಟ್ರಿ ತುಂಬಾ ಹಳೆಯದು. ಇದನ್ನ ಮೊದಲು ರಿಜಿಸ್ಟರ್ ಮಾಡಿದ್ದು 1993ರಲ್ಲಿ, ಅಂದ್ರೆ ಇಂಟರ್ನೆಟ್ ಇನ್ನೂ ಅಂಬೆಗಾಲಿಡುತ್ತಿದ್ದ ಕಾಲದಲ್ಲಿ ಅನ್ನೋದು ವಿಶೇಷ. ಅವತ್ತು ಈ ಹೆಸರಿಗೆ ಕೇವಲ ಕೆಲವೇ ಡಾಲರ್ಗಳ ಬೆಲೆ ಇತ್ತು. ಆದ್ರೆ ಇವತ್ತು ಇದು ಕುಬೇರನ ಆಸ್ತಿಯಾಗಿದೆ ಅಂದ್ರೆ ನಂಬಲೇಬೇಕು. ಆರ್ಸಿಯಾನ್ ಇಸ್ಮಾಯಿಲ್ ಅವರು ಈ ಡೊಮೈನ್ ಅನ್ನ 2021ರಲ್ಲಿ ಅಕ್ವೈರ್ ಮಾಡಿದಾಗ ಯಾರಿಗೂ ಇದರ ವ್ಯಾಲ್ಯೂ ಗೊತ್ತಿರಲಿಲ್ಲ. ಅವರು ತುಂಬಾ ಸೈಲೆಂಟ್ ಆಗಿ ಈ ಹೆಸರನ್ನ ಇಟ್ಕೊಂಡು ಸರಿಯಾದ ಸಮಯಕ್ಕೆ ವೇಟ್ ಮಾಡ್ತಾ ಇದ್ರು ಅನ್ನೋದು ನಿಜ. ಇಡೀ ಜಗತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆ ತಿರುಗಿದಾಗ ಈ ಹೆಸರಿನ ಡಿಮ್ಯಾಂಡ್ ಗಗನಕ್ಕೆ ಏರಿತು ಅಂದ್ರೆ ತಪ್ಪಾಗಲ್ಲ. ಇನ್ವೆಸ್ಟ್ಮೆಂಟ್ ಅಂದ್ರೆ ಹೀಗಿರ್ಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಈ ಮಲೇಷಿಯನ್ ಟೆಕ್ ಎಂಟರ್ಪ್ರೆನರ್ ಆರ್ಸಿಯಾನ್. ಬಿಸ್ನೆಸ್ ಲೋಕದಲ್ಲಿ ಪೇಷನ್ಸ್ ಅಂದ್ರೆ ಏನು ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇರೆ ಯಾವುದೂ ಇಲ್ಲ. ಇವತ್ತು ಇಡೀ ಟೆಕ್ ವರ್ಲ್ಡ್ ಈ ಡೀಲ್ ಬಗ್ಗೆನೇ ಮಾತಾಡ್ತಿದೆ ಅಂದ್ರೆ ಅದರ ಹಿಂದೆ ಇರೋ ಶ್ರಮ ಮತ್ತು ಪ್ಲಾನಿಂಗ್ ಎಂತದ್ದು. ಸ್ನೇಹಿತರೆ, ನಾವು ರಿಯಲ್ ಎಸ್ಟೇಟ್ ಅಂದ್ರೆ ಬರೀ ಸೈಟು ಮನೆ ಅಂತ ಅನ್ಕೊಳ್ತೀವಿ, ಆದ್ರೆ ಇದು ಡಿಜಿಟಲ್ ರಿಯಲ್ ಎಸ್ಟೇಟ್. ಇಂಟರ್ನೆಟ್ ನಲ್ಲಿ ಒಂದು ಪವರ್ಫುಲ್ ಹೆಸರು ಹೊಂದಿರೋದು ಬೆಂಗಳೂರಿನ MG ರೋಡ್ ನಲ್ಲಿ ಸೈಟ್ ತಗೊಂಡಷ್ಟೇ ವ್ಯಾಲ್ಯೂಯಬಲ್ ಅನ್ಸುತ್ತೆ ಅಲ್ವಾ? ಕೇವಲ 2 ಅಕ್ಷರದ ಡೊಮೈನ್ಗಳು ಜಗತ್ತಿನಲ್ಲಿ ತುಂಬಾ ಲಿಮಿಟೆಡ್ ಆಗಿರೋದ್ರಿಂದ ಅದರ ಬೆಲೆ ಯಾವತ್ತೂ ಕಡಿಮೆ ಆಗೋದೇ ಇಲ್ಲ. AI ಅನ್ನೋದು ಫ್ಯೂಚರ್ ಟೆಕ್ನಾಲಜಿ ಆಗಿರೋದ್ರಿಂದ ಈ ಅಡ್ರೆಸ್ಗೆ ಇಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಯೋಚನೆ ಮಾಡಿ, ಯಾರಾದ್ರೂ ಗೂಗಲ್ ನಲ್ಲಿ AI ಅಂತ ಸರ್ಚ್ ಮಾಡಿದ್ರೆ ಈ ವೆಬ್ಸೈಟ್ ಟಾಪ್ ನಲ್ಲಿ ಬರೋ ಚಾನ್ಸ್ ಇರುತ್ತೆ. ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ಳೋಕೆ ಇಂತಹ ಶಾರ್ಟ್ ಅಂಡ್ ಸ್ವೀಟ್ ಹೆಸರುಗಳನ್ನ ಹುಡುಕ್ತಾನೆ ಇರ್ತಾರೆ. ಇದನ್ನೇ ನಾವು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೆಯೋದು. ಯಾಕಂದ್ರೆ ಇಲ್ಲಿ ಕಣ್ಣಿಗೆ ಕಾಣೋ ಆಸ್ತಿಗಿಂತ ಹೆಸರೇ ದೊಡ್ಡ ಆಸ್ತಿ. ಈ 630 ಕೋಟಿ ರೂಪಾಯಿ ಅನ್ನೋದು ಕೇವಲ ಆರಂಭ ಮಾತ್ರ. ಮುಂದೆ ಇದರ ವ್ಯಾಲ್ಯೂ ಇನ್ನೂ ಹೆಚ್ಚಾಗಬಹುದು.
ಡಿಜಿಟಲ್ ಯುಗದಲ್ಲಿ ಒಂದು ಐಡಿಯಾ ಅಥವಾ ಒಂದು ಹೆಸರು ನಿಮ್ಮ ಲೈಫನ್ನೇ ಚೇಂಜ್ ಮಾಡಬಹುದು. ಇನ್ನೊಂದು ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ ಈ AI.com ಹಿಂದೆ ChatGPT ಫೌಂಡರ್ಸ್ ಕೂಡ ಇದ್ರು ಅಂತ ವರದಿಯಾಗಿದೆ. ಹೌದು, ಒಂದಷ್ಟು ಕಾಲ AI.com ಅಂತ ಟೈಪ್ ಮಾಡಿದ್ರೆ ಅದು ನೇರವಾಗಿ ChatGPT ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗ್ತಿತ್ತು. ಅಂದ್ರೆ ಸ್ಯಾಮ್ ಆಲ್ಟಮನ್ ಅವರ ಓಪನ್ AI ಕಂಪನಿ ಈ ಡೊಮೈನ್ ಅನ್ನ ಬಾಡಿಗೆಗೆ ತಗೊಂಡಿತ್ತ ಅಥವಾ ಲೀಸ್ಗೆ ಇಟ್ಕೊಂಡಿತ್ತ ಅನ್ನೋದು ಗುಟ್ಟಾಗಿತ್ತು. ಆದ್ರೆ ಆಮೇಲೆ ಸಡನ್ ಆಗಿ ಈ ಡೊಮೈನ್ ಎಲಾನ್ ಮಸ್ಕ್ ಅವರ X.AI ಕಂಪನಿಗೆ ಪಾಯಿಂಟ್ ಮಾಡೋಕೆ ಶುರು ಮಾಡಿತು. ಅಂದ್ರೆ ಜಗತ್ತಿನ ಟಾಪ್ ಬಿಲಿಯನಿಯರ್ಸ್ ಎಲ್ಲರೂ ಈ ಪುಟ್ಟ ಹೆಸರಿಗಾಗಿ ಪೈಪೋಟಿ ನಡೆಸ್ತಾ ಇದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಯಾರು ಫೈನಲ್ ಆಗಿ ಇದನ್ನ ಓನ್ ಮಾಡ್ತಾರೆ ಅನ್ನೋದು ದೊಡ್ಡ ಸಸ್ಪೆನ್ಸ್ ಆಗಿತ್ತು. ಇಷ್ಟು ದೊಡ್ಡ ಪೈಪೋಟಿ ಇರೋ ಕಡೆ ರೇಟ್ ಜಾಸ್ತಿ ಆಗೋದು ಕಾಮನ್ ಅಲ್ವಾ? ಹಾಗಾಗಿ 630 ಕೋಟಿ ಅನ್ನೋದು ಜಸ್ಟ್ ನಂಬರ್ ಅಷ್ಟೇ. ಓಪನ್ AI ಕೈ ತಪ್ಪಿ ಇದು ಬೇರೆ ಕಂಪನಿ ಪಾಲಾಗಿದ್ದು ಟೆಕ್ ವಲಯದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು ಅನ್ನೋದು ಸತ್ಯ. ಎಲಾನ್ ಮಸ್ಕ್ ಅವರಂತೂ ಈ ಹೆಸರಿಗಾಗಿ ತುಂಬಾ ಟ್ರೈ ಮಾಡಿದ್ರು, ಆದ್ರೆ ಡೀಲ್ ಮಾತ್ರ ಬೇರೆಯವ್ರಿಗಾಯ್ತು. ಸ್ನೇಹಿತರೆ, ಆರ್ಸಿಯಾನ್ ಅವರು ಮಾರಿದ್ದು ಓಕೆ, ಆದ್ರೆ ಇಷ್ಟೊಂದು ದುಡ್ಡು ಕೊಟ್ಟು ತಗೊಂಡವರು ಯಾರು ಅನ್ನೋ ಕುತೂಹಲ ನಿಮ್ಗಿದ್ಯಾ? ಆ ಕಂಪನಿ ಬೇರೆ ಯಾವುದೂ ಅಲ್ಲ, ಅದು ಫೇಮಸ್ ಕ್ರಿಪ್ಟೋ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಆದ Crypto.com ನ CEO ಕ್ರಿಸ್ ಮಾರ್ಸಲೆಕ್. ಹೌದು, ಕ್ರಿಸ್ ಅವರು ಈ ಹೆಸರಿಗಾಗಿ ಬರೋಬ್ಬರಿ $70 ಮಿಲಿಯನ್ ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಸುಮಾರು 630 ಕೋಟಿ ರೂಪಾಯಿಗಳನ್ನ ಸುರಿದಿದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ ಈ ಪೇಮೆಂಟ್ ಕೂಡ ಕ್ಯಾಶ್ ರೂಪದಲ್ಲಿ ಆಗಿಲ್ಲ, ಬದಲಿಗೆ ಪೂರ್ತಿ ಕ್ರಿಪ್ಟೋ ಕರೆನ್ಸಿ ಮೂಲಕವೇ ನಡೆದಿದೆ ಅಂತ ರಿಪೋರ್ಟ್ ಹೇಳ್ತಿವೆ. ಕ್ರಿಸ್ ಅವರು ಆಲ್ರೆಡಿ Crypto.com ಅನ್ನ ದೊಡ್ಡ ಬ್ರ್ಯಾಂಡ್ ಬಿಲ್ಡ್ ಮಾಡಿದ್ದಾರೆ. ಈಗ ಈ AI ಲೋಕದಲ್ಲೂ ನಂಬರ್ 1 ಆಗೋಕೆ ಈ ಶಾರ್ಟ್ ಅಂಡ್ ಸ್ವೀಟ್ ಹೆಸರನ್ನ ಖರೀದಿ ಮಾಡಿದ್ದಾರೆ. ಈ ಡೀಲ್ ಫೈನಲ್ ಆದ್ಮೇಲೆ ಇಡೀ ವರ್ಲ್ಡ್ ಟೆಕ್ ಮಾರ್ಕೆಟ್ ಒಂದು ಕ್ಷಣ ಶಾಕ್ ಆಗೋಗಿತ್ತು ಅಂದ್ರೆ ತಪ್ಪಾಗಲ್ಲ. ಒಬ್ಬ ವ್ಯಕ್ತಿ ಅಥವಾ ಒಂದು ಕಂಪನಿ ಒಂದು ಹೆಸರಿಗಾಗಿ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಅದರ ಫ್ಯೂಚರ್ ಪ್ಲಾನ್ ಎಷ್ಟು ದೊಡ್ಡದಾಗಿರ್ಬೇಡ? ನೀವು ಯೋಚನೆ ಮಾಡಿ. ಇದು ಜಸ್ಟ್ ಒಂದು ಹೆಸರಲ್ಲ, ಇದೊಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. ಸ್ನೇಹಿತರೆ, ಒಂದು ಕಂಪನಿಗೆ ಹೆಸರು ಎಷ್ಟು ಮುಖ್ಯ ಅನ್ನೋದನ್ನ ಈ ಡೀಲ್ ನಮಗೆ ಪರ್ಫೆಕ್ಟ್ ಆಗಿ ತೋರಿಸ್ಕೊಟ್ಟಿದೆ ಅಲ್ವಾ? AI.com ಅನ್ನೋದು ಜಸ್ಟ್ ಒಂದು ವೆಬ್ ಅಡ್ರೆಸ್ ಅಲ್ಲ, ಅದೊಂದು ಇಂಟರ್ನ್ಯಾಷನಲ್ ಅಥಾರಿಟಿ ಸಿಂಬಲ್ ಇದ್ದ ಹಾಗೆ. ಈ ಹೆಸರು ನಿಮ್ಮ ಹತ್ರ ಇದೆ ಅಂದ್ರೆ ನೀವು ಈ ಫೀಲ್ಡ್ ನಲ್ಲಿ ಕಿಂಗ್ ಅಂತ ಪ್ರೂವ್ ಮಾಡಿದ ಹಾಗೆ ಒಂದು ಫೀಲಿಂಗ್ ಬರುತ್ತೆ. ಅದಕ್ಕೆ ದೊಡ್ಡ ಕಂಪನಿಗಳು ಇಷ್ಟೊಂದು ದುಡ್ಡು ಕೊಟ್ಟು ಇಂತಹ ಯೂನಿಕ್ ಹೆಸರುಗಳನ್ನ ತಮ್ಮದಾಗಿಸಿಕೊಳ್ಳೋಕೆ ಟ್ರೈ ಮಾಡೋದು. ಒಬ್ಬ ಕಾಮನ್ ಮ್ಯಾನ್ ಕೂಡ AI ಅಂತ ಸರ್ಚ್ ಮಾಡಿದ್ರೆ ಈ ಸೈಟ್ ಸಿಗುತ್ತೆ ಅಂದ್ರೆ ಅದರ ರೀಚ್ ಎಷ್ಟು ದೊಡ್ಡದಿರುತ್ತೆ. ಮಾರ್ಕೆಟಿಂಗ್ ಬಜೆಟ್ ನಲ್ಲಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡೋ ಬದಲು ಇಂತಹ ಒಂದು ಹೆಸರು ತಗೊಂಡ್ರೆ ಕೆಲಸ ಮುಗೀತು. ಜನರಿಗೆ ನಿಮ್ಮ ಬ್ರ್ಯಾಂಡ್ ಮೇಲೆ ನಂಬಿಕೆ ಬರಲು ಇಂತಹ ಕ್ಲಾಸಿಕ್ ಹೆಸರುಗಳು ತುಂಬಾ ಹೆಲ್ಪ್ ಮಾಡ್ತವೆ ಅನ್ನೋದು ಸತ್ಯ. ಸಣ್ಣ ಪುಟ್ಟ ಕಂಪನಿಗಳು ಇಂತಹ ಡೀಲ್ ಮಾಡೋಕೆ ಸಾಧ್ಯ ಇಲ್ಲ. ಇದು ಕೇವಲ ದೊಡ್ಡ ಆಟಗಾರರ ಆಟ ಅಷ್ಟೇ. ಈ ಬ್ರ್ಯಾಂಡಿಂಗ್ ಪವರ್ ಇಂದಲೇ ಇವತ್ತು ಟೆಕ್ ಜಗತ್ತು ಇಷ್ಟೊಂದು ಎತ್ತರಕ್ಕೆ ಬೆಳೆದಿರೋದು ಅಂತ ಹೇಳ್ಬೋದು. ಸ್ನೇಹಿತರೆ, ನೀವು ಕೂಡ ಈ ಸ್ಟೋರಿ ಕೇಳಿ ನನಗೂ ಒಂದು ಡೊಮೈನ್ ಬೇಕು ಅಂತ ಅನ್ಕೊಳ್ತಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಬರೀ ಯಾವುದೋ ಹೆಸರು ತಗೊಂಡ್ರೆ ಸಾಲದು, ಅದಕ್ಕೆ ಫ್ಯೂಚರ್ ನಲ್ಲಿ ವ್ಯಾಲ್ಯೂ ಇರುತ್ತಾ ಅಂತ ಯೋಚನೆ ಮಾಡಬೇಕು. ಈಗಿನ ಕಾಲದಲ್ಲಿ AI, ಗ್ರೀನ್ ಎನರ್ಜಿ, ಕ್ವಾಂಟಮ್ ಕಂಪ್ಯೂಟಿಂಗ್ ತರಹದ ಕೀವರ್ಡ್ಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ. ಇಂತಹ ಪದಗಳನ್ನ ಇಟ್ಕೊಂಡು ಶಾರ್ಟ್ ಡೊಮೈನ್ ಹುಡುಕೋದು ಒಂದು ದೊಡ್ಡ ಚಾಲೆಂಜ್ ಅನ್ಸುತ್ತೆ, ಆದ್ರೆ ಇಂಪಾಸಿಬಲ್ ಅಲ್ಲ. ಆರ್ಸಿಯಾನ್ ಇಸ್ಮಾಯಿಲ್ ಅವರ ಹಾಗೆ ಲಕ್ ಇರಬೇಕು, ಜೊತೆಗೆ ಮಾರ್ಕೆಟ್ ಬಗ್ಗೆ ನಾಲೆಜ್ ಕೂಡ ಇರಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.